ಕ್ಲೀನ್ ಚಿಟ್. ದಿಲ್ಲಿ ಅಬಕಾರಿ ನೀತಿ ಪ್ರಕರಣ, ಕೇಜ್ರಿ ಸಿಸೋಡಿಯಾ ಸೇರಿ 21 ಮಂದಿ ಆರೋಪ ಮುಕ್ತ. CBI ವಿರುದ್ಧವೇ ತನಿಖೆಗೆ ಆದೇಶ. ಎಷ್ಟು ಕಷ್ಟ ಗೊತ್ತಾ, ನಾನು ಕೂಡ ಜೈಲಿಗೆ ಹೋಗಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನ್ಯೂಸ್ ಪೇಪರ್ ಓದಬೇಕಾದ್ರೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಕೇಜ್ರಿವಾಲ್ಗೆ ಕ್ಲೀನ್ ಚಿಟ್. ದಿಲ್ಲಿ ಅಬಕಾರಿ ನೀತಿ ಪ್ರಕರಣ, ಕೇಜ್ರಿ ಸಿಸೋಡಿಯಾ ಸೇರಿ 21 ಮಂದಿ ಆರೋಪ ಮುಕ್ತ. ದಿಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು. CBI ವಿರುದ್ಧವೇ ತನಿಖೆಗೆ ಆದೇಶ. ಸತ್ಯಮೇವ ಜಯತೆ ಎಂದ ಮಾಜಿ ಮುಖ್ಯಮಂತ್ರಿ. ಹೈಕೋರ್ಟ್ಗೆ ತನಿಖಾ ಸಂಸ್ಥೆ ಮೇಲ್ಮನವಿ. ನೋಡಿ, 156 ದಿನ ಕೇಜ್ರಿವಾಲ್ ಜೈಲಿನಲ್ಲಿ ಇದ್ದದ್ದು, 530 ದಿನ ಸಿಸೋಡಿಯಾ ಜೈಲಿನಲ್ಲಿ ಇದ್ದಂಥದ್ದು. ಸೊ ಗಳಗಳನೆ ಅತ್ತ ಕೇಜ್ರಿವಾಲ್. ಸೊ ಇದೆಲ್ಲ ಡೀಟೇಲ್ಸ್ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ನನ್ನ ಪ್ರಶ್ನೆ ಅದಲ್ಲ. ಎಷ್ಟೊಂದು ಸರಳವಾಗಿದೆ ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಧಿಕಾರದಲ್ಲಿ ಇರ್ತಕ್ಕಂಥವರು ದುರ್ಬಲರನ್ನ ಹೇಗೆ ಆಟ ಆಡಿಸ್ತಾರೆ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೈ ಲೆವೆಲ್ ಬಿಡಿ, CBI ಲೆವೆಲು, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲು, ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಈ ರೀತಿಯಾಗಿ ನಡಿಬೇಕಾದ್ರೆ ಇನ್ನು ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ರಾಜಕಾರಣಿಗಳು ಅಥವಾ ಹಣವಂತರು ದುರ್ಬಲರ ಮೇಲೆ ಯಾವ ರೀತಿ ಆಕ್ರಮಣ ಮಾಡ್ತಾರೆ, ಇದು ಈ ಧರ್ಮಭೂಮಿಯಲ್ಲಿ, ಭಾರತದ ಭೂಮಿಯಲ್ಲಿ ಸನಾತನ ಧರ್ಮವನ್ನು ಅನುಸರಿಸ್ತಕ್ಕಂಥ ನಾವು 60 ಕೋಟಿ ಜನ ಪುಣ್ಯವಂತರು, ಕುಂಭಮೇಳದಲ್ಲಿ ಸ್ನಾನ ಮಾಡಿದಂಥವರು, ಎಷ್ಟೊಂದು ದೇವಸ್ಥಾನಗಳಿರ್ತಕ್ಕಂಥವರು, ಪ್ರತಿನಿತ್ಯ ನಿರಂತರ ಪೂಜೆ ನಡೀತಾ ಇರತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಈ ರೀತಿಯಾದ ಅನ್ಯಾಯ ಆದಾಗ ನಾವು ಯಾವ ರೀತಿ ಪರಿಹಾರ ಕೊಡಬೇಕು, ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅನ್ನತಕ್ಕಂಥ ಚಿಂತನೆಯ ಅಡಿಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಯೋಚನೆ ಮಾಡಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತುಂಬ ಬದಲಾವಣೆ ಆಗಬೇಕು. ಯಾವುದೋ ಹಳೇ ಕಾಲದ ಪದ್ಧತಿ ಇಟ್ಕೊಂಡಿದ್ರೆ ಆಗೋದಿಲ್ಲ. ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಯಾರಾದರೂ ಯಾವುದೇ ವ್ಯಕ್ತಿಯ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ, ಹಣದ ಮತ್ತಿನಿಂದ, ಅಹಂಕಾರದ ಮತ್ತಿನಿಂದ, ಇನ್ಫ್ಲೂಯೆನ್ಸ್ನಿಂದ ಸುಳ್ಳು ಕೊಟ್ಟರೆ, ಅದು ಬೇಗ ಪ್ರೂವ್ ಆದರೆ ಇಮ್ಮಿಡಿಯೇಟಾಗಿ ಪರಿಹಾರ ಕೊಡಿಸ್ಬೇಕು. ಒಬ್ಬ ವ್ಯಕ್ತಿ ಒಂದು ದಿನ ಜೈಲಲ್ಲಿದ್ರೆ ಎಷ್ಟು ಕಷ್ಟ ಗೊತ್ತಾ. ನಾನು ಕೂಡ ಜೈಲಿಗೆ ಹೋಗಿದ್ದೀನಿ. ರವಿಶಂಕರ್ ಆಶ್ರಮದಲ್ಲಿದ್ದಾಗ ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡೋಕ್ಕೆ 3 ಕ್ಯಾಂಪ್ ಮಾಡಿದ್ದೀನಿ ಜೈಲಲ್ಲಿ. ಅಲ್ಲಿ ಕೆಲವರು ಫ್ರೀ ಆಗಿದ್ದಾಗ ಕೆಲವರೆಲ್ಲ ಬಂದು ನಾನು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೆ, ನೀವೇನು ಮಾಡಿದ್ರಿ, ಯಾಕೆ ಬಂದ್ರಿ, ಏನು ಬಂದ್ರಿ ಅಂತ ನಾನು ಕ್ಯೂರಿಯಾಸಿಟಿಗೆ ಎಲ್ಲರನ್ನೂ ಕೇಳ್ತಾ ಇದ್ದೆ ಕೈದಿಗಳನ್ನ. ನನಗೆಲ್ಲ ಫ್ರೀಡಮ್ ಇತ್ತಲ್ಲಿ. ನಾನು ಪ್ರಾಣಾಯಾಮ ಕ್ಯಾಂಪ್ ಮಾಡ್ತಾ ಇದ್ದೆ. ಇಷ್ಟೊಂದು ಕೆಲವು ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಜೈಲಿಗೆ ಬಂದಿದ್ದೆ ಪಾಪ ಬಡವರು. ಅವಾಗ ನಾನು 3 ಕ್ಯಾಂಪಲ್ಲಿ ಮಾಡಿದ್ದೀನಿ, ನನಗದು ಅನುಭವ ಇದೆ, ನಾನು ಹೇಳ್ತಾ ಇದ್ದೀನಿ. ಈ ದಿಶೆಯಲ್ಲಿ ಯಾಕೆ ಯೋಚನೆ ಮಾಡಬಾರ್ದು? ಸಾರ್ವಜನಿಕರು ಯೋಚನೆ ಮಾಡಿ, ಅಧಿಕಾರದಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡಿ, ರಾಜಕಾರಣಿಗಳು ಯೋಚನೆ ಮಾಡಿ ಒಂದು ಹೊಸ ಕಾನೂನನ್ನು ತರಬೇಕು. ಯಾಕೆಂದರೆ ತುಂಬ ದೌರ್ಜನ್ಯಗಳು ನಡೀತದೆ ಸಮಾಜದ ಮೇಲೆ, ದುರ್ಬಲರ ಮೇಲೆ. ಏನಪ್ಪ, ವೆರಿ ಸಿಂಪಲ್. ಓಕೆ, ಯಾರು ಕಂಪ್ಲೇಂಟ್ ಕೊಡಲಿ. ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಎಕ್ಸ್ಪ್ಲೈನ್ ಮಾಡಬೇಕು, ಒಂದು ಕಾನೂನು ತರಬೇಕು. ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನೀವು ಈ ಕಂಪ್ಲೇಂಟ್ಗೆ ಇಷ್ಟು ಪರಿಹಾರ ಕೊಡಬೇಕಾಗತ್ತೆ. ಪರಿಹಾರ ಕೊಟ್ಟಿಲ್ಲ ಅಂದರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕೋತಾರೆ ಅಂತ ಅಲ್ಲಿ ವಾರ್ನ್ ಮಾಡಬೇಕು, ಅಲ್ಲಿ ಬೋರ್ಡ್ ಹಾಕಿರಬೇಕು. ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಇಷ್ಟು ಪರಿಹಾರ. ಅವರೆಷ್ಟು ತಿಂಗಳು ಜೈಲಲ್ಲಿ ಇರ್ತಾರೋ ಅಷ್ಟು ತಿಂಗಳಿಗೆ ಇಷ್ಟಿಷ್ಟೊಂದು ಪರಿಹಾರ ಕೊಡಿಸ್ಬೇಕು, ಕೋಟ್ಯಾಂತರ ರೂಪಾಯಿ ಪರಿಹಾರ ಕೊಡಬೇಕು. ಆಗ ಸುಳ್ಳು ಕಂಪ್ಲೇಂಟ್ಗಳು ಕಡಿಮೆ ಆಗುತ್ತವೆ, ಕಾನೂನಿನ ಮೇಲೆ ಗೌರವ ಬರುತ್ತೆ. ಯೋಚನೆ ಮಾಡಿ ನೋಡಿ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕೇಜ್ರಿವಾಲು ಜೈಲಲ್ಲಿ ಕಳಿಬೇಕಾದ್ರೆ ಮಾನಸಿಕವಾದ ಎಷ್ಟು ಹಿಂಸೆ ಆಗಿರುತ್ತೆ, ಎಷ್ಟು ನೋವಾಗುತ್ತೆ. ನೀವೇನೋ ಹೇಳ್ಬಿಡ್ತೀರಿ ಕೋರ್ಟಲ್ಲಿ, ಇವಾಗ ಅವರೇನೂ ತಪ್ಪು ಮಾಡಿಲ್ಲ, ಇದು ಕಾನೂನಾತ್ಮಕವಾಗಿ ಇದರಲ್ಲಿ ಯಾವುದೇ ರೀತಿಯಾದ ಅಂಶಗಳು ಇಲ್ಲ, ಇವರು ನಿರ್ದೋಷಿ ಅಂತ ಈಸಿಯಾಗಿ ಹೇಳ್ಬಿಡ್ತೀರಿ, ಕಳಿಸ್ಬಿಡ್ತೀರಿ. ಸೊ ಆ 50 ದಿನ, 100 ದಿನ, 500 ದಿನ ಆ ಜೈಲಲ್ಲಿ ಅನುಭವಿಸ್ತಕ್ಕಂಥ ಯಾತನೆಗೆ ಪರಿಹಾರ ಏನು ಈ ಧರ್ಮ ಭೂಮಿಯಲ್ಲಿ? ಇಲ್ಲದಿದ್ದು ನಮ್ಮ ಧರ್ಮಭೂಮಿ ಅಂತ ನೀವು ಹೇಳೋಂಗೇ ಇಲ್ಲ. ನೀವು ಕಾನೂನಲ್ಲಿ ಧರ್ಮ ಇದೆ ಅಂತ ನೀವು ಹೇಳೋಂಗೇ ಇಲ್ಲ. ಧರ್ಮ ಇದ್ದರೆ ಯಾವುದೇ ವ್ಯಕ್ತಿ ಏನೂ ತಪ್ಪು ಮಾಡದೆ ಜೈಲಿಗೆ ಹೋಗಿ ಅವನು
ಅವನು ಹೊರಗಡೆ ಬಂದ ಮೇಲೆ ಅವನಿಗೆ ಪರಿಹಾರ ಕೊಡಿಸಬೇಕು. ಅದು ಪರಿಹಾರ ಕೊಡಿಸುವ ಜವಾಬ್ದಾರಿ ನ್ಯಾಯಾಂಗದ್ದು ಮತ್ತು ಶಾಸಕಾಂಗದ್ದು, ಅಂದರೆ ಸರ್ಕಾರದ್ದು. ಸರ್ಕಾರ ಪರಿಹಾರ ಫಿಕ್ಸ್ ಮಾಡಬೇಕು. ತಪ್ಪು ಮಾಡಿಲ್ಲ ಅಂದರೆ, ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಜೈಲಿಗೆ ಹೋಗ್ತಾರೆ, ಮುಗೀತು. ಬಟ್ ತಪ್ಪು ಮಾಡಿದ್ರೆ ಎಷ್ಟೊಂದು ಜನ ಇದ್ದಾರೆ, ಕೋರ್ಟ್ಗೆ ಹೋಗಿ ಕುಳಿತುಕೊಂಡು ನೋಡಿ ಏನು ಗಿಜಿ ಗಿಜಿ ಅಂತ ಇರ್ತಾರೆ. ಅಂದರೆ ಎಷ್ಟೊಂದು ಜನ ತಪ್ಪು ಮಾಡಿರ್ತಾರೆ, ಎಷ್ಟೊಂದು ಜನ ತಪ್ಪು ಮಾಡಿರಲ್ಲ. ಮುಗ್ಧರು ತುಂಬ ಇರ್ತಾರೆ, ಅವಿದ್ಯಾವಂತರು ತುಂಬ ಇರ್ತಾರೆ. ಅವ್ರು ತೊಂದರೆ ಕೊಡೋಕ್ಕೋಸ್ಕರ ಇವರು ಶಕ್ತಿವಂತರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ. ಮತ್ತು ಅವನ ನೋವಿಗೆ ಆ ಒಂದು ದಿನ ಜೈಲದ್ದು ಎಷ್ಟು ನೋವಾಗುತ್ತೆ ಗೊತ್ತಾ? ಇನ್ನು 100 ದಿನ ಜೈಲಿರೋನಿಗೆ ಆ ನೋವಿಗೆ ಪರಿಹಾರ ಏನು? ಈ ದಿಸೆಯಲ್ಲಿ ಯೋಚನೆ ಮಾಡಿ ನೋಡಿ. ಸೊ ನಿಮ್ಮ ಕಾನೂನಲ್ಲಿ ಬದಲಾವಣೆ ತನ್ನಿ. ಇದು ಇಂಪಾರ್ಟೆಂಟ್ ಪಾಯಿಂಟು. ಏನಾದ್ರು ತಪ್ಪು ಕಂಪ್ಲೇಂಟ್ ಕೊಟ್ಟು ಪ್ರೂವ್ ಆಗಿಲ್ಲ ಅಂದರೆ, ಯಾರೇ ಆಗಲಿ ಪ್ರೂವ್ ಆಗಿಲ್ಲ ಅಂದರೆ ಅವನು ಪರಿಹಾರ ಕೊಡಲೇಬೇಕು. ಇಲ್ಲವಾದರೆ ಆಸ್ತಿಯನ್ನು ಮುಟ್ಟುಗೋಲು ಮಾಡ್ಕೋಬೇಕು. ಅದೂ ಇಲ್ಲ ಅಂದರೆ ಅವನು ಜೈಲಿಗೆ ಹೋಗಬೇಕು. ಈ ರೀತಿಯಾದ ಒಂದು ಕಾನೂನನ್ನು ತರಬೇಕು. ಆಗ ಜನಗಳಿಗೆ ಭಯ ಬರುತ್ತೆ. ಯಾರು ಅನ್ಯಾಯ ಮಾಡೋಕ್ಕೆ ಹೋಗ್ತಾರೋ ಅವ್ರಿಗೆಲ್ಲ ಭಯ ಬರುತ್ತೆ ಅಲ್ವಾ? ಯೋಚನೆ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಈ ವಿಡಿಯೋನ ಖಂಡಿತವಾಗಿ ಶೇರ್ ಮಾಡಿ. ಈ ದಿಶೆಯಲ್ಲಿ ಸಮಾಜ ಚಿಂತನೆ ಮಾಡಬೇಕು. ನಾವು ಸಡನ್ನಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಯಾವುದೇ ಕೇಸ್ಗಳು 3 ತಿಂಗಳು ಕ್ಲಿಯರ್ ಆಗಬೇಕು. ಕ್ರಿಮಿನಲ್ ಕೇಸ್ಗಳು 6 ತಿಂಗಳು ಕ್ಲಿಯರ್ ಆಗಬೇಕು. ಆ ವ್ಯವಸ್ಥೆ ಬಂದಾಗ ಕಾನೂನಿನ ಮೇಲೆ ಗೌರವ ಬರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗುತ್ತೆ. ನಾವು ಆ ದಿಶೆಯಲ್ಲಿ ಯೋಚನೆ ಮಾಡ್ತಾನೇ ಇಲ್ಲ. ಬೇರೆ ಬೇರೆಲ್ಲ ಡೆವಲಪ್ ಮಾಡ್ತಾ ಇದ್ದೀವಿ. ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಟ್ರಿಕ್ಟ್ ಡೆವಲಪ್ ಮಾಡಿ ಅದನ್ನು ನೀವು ಸಮಾಜಕ್ಕೆ ಒಂದು ಒಳಿತನ್ನು ಮಾಡೋಕ್ಕೋಸ್ಕರ, ಧರ್ಮವನ್ನು ಕಾಪಾಡೋಕ್ಕೆ, ಮಾನವ ಧರ್ಮ ಕಾಪಾಡೋಕ್ಕೋಸ್ಕರ ನೀವು ಈ ದಿಶೆಯಲ್ಲಿ ಯೋಚನೆ ಮಾಡಿ. ಕಾನೂನು ಈ ರೀತಿ ಬರಬೇಕು ಅಂತ ಯಾರು ಮನಸ್ಸು ಇಷ್ಟಪಡ್ತಿರೋ ಅವರು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸ್ವಲ್ಪ ನಮ್ಮ ಪ್ರಯತ್ನ ಅಳಿಲು ಸೇವೆ ಈ ಸಮಾಜಕ್ಕೆ ಕೊಡೋಣ ಅಲ್ವಾ? ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.